ಜನ ಎಲ್ಲಿ ತನಕ ಮೋಸ ಹೋಗ್ತಾರೋ ಅಲ್ಲಿ ತನಕ ಮೋಸ ಮಾಡೋ ಜನ ನಮ್ಮ ಸುತ್ತಮುತ್ತ ಇದ್ದೇ ಇರ್ತಾರೆ. ಅದೇ ರೀತಿ ಇಲ್ಲೊಬ್ಬ ಮಹಿಳೆ ಚೀಟಿ ಹೆಸರಿನಲ್ಲಿ ಜನರಿಗೆ ಲಕ್ಷಾಂತರ ರೂಪಾಯಿ ವಂಚನೆ ಮಾಡಿರತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿದೆ. ಯಾರ ಮಹಿಳೆ, ಎಲ್ಲಿ ಜನ ಮೋಸ ಹೋಗಿದ್ದು ನೋಡೋಣ ಬನ್ನಿ. ಚೀಟಿ ಹಣ ಕಟ್ಟಿದ ಮಹಿಳೆಯರಿಗೆ ಪಂಗನಾಮ. ಹಣ ವಾಪಸ್ ಕೇಳಿದ್ರೆ ಧಮಕಿ ಹಾಕಿ ಬೆದರಿಕೆ. ಕೂಲಿ ನಾಲಿ ಮಾಡಿ ಚೀಟಿ ಹಣವನ್ನ ಕಟ್ಟಿ ಮೋಸ ಹೋಗಿರುವ ಮಹಿಳೆಯರು, ಕಷ್ಟಪಟ್ಟು ಹಣ ಕಂಡವರ ಪಾಲಾಯ್ತು ಅಂತ ಕಣ್ಣೀರು ಹಾಕ್ತಾ ಇರುವ ಮಹಿಳೆಯರು. ಎಸ್, ಈ ದೃಶ್ಯ ಕಂಡು ಬಂದಿದ್ದು ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಕೂಡುಮಗಳೂರು ಗ್ರಾಮದಲ್ಲಿ. ಅಂದ್ಹಾಗೆ ಈ ಗ್ರಾಮದ ಮಹಿಳೆಯರು ಇದೇ ಊರಿನಲ್ಲಿರುವ ಅನಿತಾ ಎಂಬ ಮಹಿಳೆ ನಡೆಸ್ತಾ ಇದ್ದ ಚೀಟಿ ವ್ಯವಹಾರಕ್ಕೆ ದುಡ್ಡು ಕಟ್ಟಿದ್ರು. ಕಳೆದ 10 ವರ್ಷದಿಂದ ಚೀಟಿ ವ್ಯವಹಾರ ಮಾಡ್ಕೊಂಡು ಬಂದ ಅನಿತಾ ಗ್ರಾಮದ ಮಹಿಳೆಯರ ವಿಶ್ವಾಸವನ್ನ ಗಳಿಸಿಕೊಂಡು ಉತ್ತಮ ರೀತಿಯಲ್ಲೇ ಚೀಟಿ ವ್ಯವಹಾರ ನಡೆಸಿದ್ಲಂತೆ. ಆದ್ರೆ ಕಳೆದ 2 ವರ್ಷಗಳಿಂದ ಮಹಿಳೆಯರ ಬಳಿ ಚೀಟಿ ಹಣವನ್ನ ಕಟ್ಟಿಸ್ಕೊಂಡಿದ್ರು. ಇತ್ತ ಚೀಟಿ ಹಣ ಕೇಳೋಕೆ ನಾಳೆ ಬನ್ನಿ, ನಾಡಿದ್ ಕೊಡ್ತೀನಿ ಅಂತ ನೆಪ ಹೇಳಿದ್ರಂತೆ. ಅಷ್ಟೇ ಅಲ್ಲದೆ, ನೀವು ಹಣ ಕೊಟ್ಟಿರೋದಕ್ಕೆ ಯಾವುದೇ ದಾಖಲೆ ಇಲ್ಲ, ಇದೇ ರೀತಿಯಲ್ಲಿ ತೊಂದರೆ ಕೊಟ್ರೆ ಎಲ್ಲರ ಹೆಸರು ಬರೆದು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿ ಬೆದರಿಕೆ ಹಾಕ್ತಾಳೆ ಅಂತ ಮೋಸ ಹೋದ ಮಹಿಳೆಯರು ಅಳಲು ತೊಡ್ಕೊಂಡಿದ್ದಾರೆ. ತಿಂಗಳಲ್ಲಿ 5,000 ಚೀಟಿ ಕಟ್ಟಿದ್ದು 2.5 ಲಕ್ಷ ರೂಪಾಯಿ, 2.5 ಲಕ್ಷಂಗೆ ನನಗೆ 4 ಲಕ್ಷ ದುಡ್ಡು ಕೊಡಬೇಕು. ಒಟ್ಟು ನಂದು ಇದಕ್ಕೆ 25 ಜನ ಒಂದೊಂದು ಚೀಟಿಗೆ ಸುಮಾರು ಜನ ಕೊಡಬೇಕು. ಸುಮಾರು ಜನ ಮೋಸ ಮಾಡಿದಿಲ್ಲ. ಹಂಗೆ ಅದೇ ಚೀಟಿ ದುಡ್ಡು 5,000 ರೂಪಾಯಿ ತಂದು ಮನೆ ಕೊಡ್ತಿದ್ದೋ ಚೀಟಿ 2 ಚೀಟಿಗೆ. ಇಲ್ಲ, ನಾವು ಕೂಲಿ ಕೆಲಸ ಮಾಡ್ತಿದ್ರು, ನಮ್ಮ ಯಜಮಾನ್ರ ಡೈರಿ ಇದ್ರೆ ಕೆಲಸ ಇದ್ರು, ಅದನ್ನ ತಂದ್ಬಿಟ್ಟು ನಾವು ಇಲ್ಲಿ ಕಟ್ಕೊಂಡು ಹೋಗ್ತಿದ್ದೋ. ಒಂದು 10,000 ರೂಪಾಯಿ ಉಳಿಸಿದ್ರೆ ಮನೆ ಕಟ್ಕೋಬೋದಲ್ಲ. ಮನೆಗೊಂದು ಮಾಲ್ ಐತಿಲ್ಲ, ಗಂಡ ಕುಡ್ಕೊಂಡು ಕಟ್ಕೊಂಡು ಏನು ಮಾಡೋದು ಅಂದ್ಬಿಟ್ಟು ನಾವು 15,000 ರೂಪಾಯಿ ಉಳಿಸ್ತಿದ್ದು ಸರ್. ಅದು ಉಳಿದು ಹೆಂಗ ನಾವು ಮನೆಗೆ ಬೇಕಾಗ್ತಿದ್ದಂತೆಲ್ಲ ಮಾಡ್ಕೊತಿದ್ದೋ. ಅವಳು ಅದರಲ್ಲೂ ಮೋಸ ಮಾಡ್ಬಿಟ್ಟು ನಮ್ಗೆ ಹಿಂಗೆ ಮಾಡಿಲ್ಲ. ಗಂಡ ಆಸ್ಪತ್ರೆಯಿಂದ ಕೇಳಿದ್ರು 1 ರೂಪಾಯಿ ಕೊಟ್ಟಿಲ್ಲ ನನಗೆ. ಇನ್ನು ಚೀಟಿ ಅಷ್ಟೇ ಅಲ್ಲ, ಮನೆಯ ಭೋಗ್ಯದ ವಿಷಯದಲ್ಲೂ ವಂಚನೆ ಮಾಡಿದ್ದಾಳೆ ಅಂತ ಇದೇ ಗ್ರಾಮದ ರಂಜಿತಾ ಎಂಬ ಮಹಿಳೆ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಪೊಲೀಸರಿಗೆ ದೂರು ನೀಡೋದಾಗಿ ತಿಳಿಸಿದ್ದಾರೆ. ತಾನು ಬಿಜೆಪಿ ಕಾರ್ಯಕರ್ತೆ, ತನಗೆ ಎಲ್ಲಾ ಮಿನಿಸ್ಟರ್ಗಳು ಗೊತ್ತು, ಯಾರು ಏನು ಮಾಡೋಕೆ ಸಾಧ್ಯ ಇಲ್ಲ ಅಂತ ಬೆದರಿಕೆ ಹಾಕ್ತಾಳಂತೆ. ಇದೀಗ ಮೋಸ ಹೋಗಿರುವ ಮಹಿಳೆಯರು ಕುಶಾಲನಗರ ಗ್ರಾಮಾಂತರ ಠಾಣೆಗೆ ದೂರು ಕೊಡಲಾಗಿದೆ. ತಿಂಗಳುಗಳು ಕಳೆದ್ರೂ ಪೊಲೀಸರು ತನಿಖೆ ಹಂತದಲ್ಲಿ ಇದೆ ಎಂಬ ಸಬೂಬನ್ನ ಹೇಳ್ತಿದ್ದಾರೆ. ಪೊಲೀಸರೇ ಹೀಗೆ ಹೇಳಿದ್ರೆ ನಮಗೆ ನ್ಯಾಯ ಸಿಗೋದಾದ್ರೂ ಎಲ್ಲಿ ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಅನಿತಾ ಅನ್ನೋಳು, ಅನಿತಾ ಚಂದ್ರೇಶ್, ಕೂಡ್ಮಂಗ್ಳೂರು, ಪ್ರತಿ ತಿಂಗಳು 10,000 ಕಟ್ತಿದ್ದೋ. ನಮ್ದು ಮುಗೀತು, 1 ವರ್ಷ ಕಟ್ಟಿ ಮುಗಿದ್ರು ದುಡ್ಡು ನಮಗೆ ಕೊಟ್ಟಿಲ್ಲ. ಕೇಳಿದ್ರೆ ಈ ತಿಂಗಳು ಕೊಡ್ತೀನಿ, ಮುಂದಿನ ತಿಂಗಳು ಕೊಡ್ತೀನಿ, ಅವ್ರು ಕೊಟ್ಟಿಲ್ಲ, ಇವ್ರು ಕೊಟ್ಟಿಲ್ಲ. ಸಂಘದಲ್ಲಿ 1 ವರ್ಷದಿಂದ 2 ಲಕ್ಷ ಕೊಟ್ಟಿಲ್ಲ. ಮತ್ತೆ ನನಗೆ ಇನ್ನೂ ಒಂದು ಮೋಸ ಮಾಡಿದ್ದಾಳೆ. ಮನೇನ ಅಗ್ರಿಮೆಂಟ್ ಮಾಡ್ಬಿಟ್ಟು 5 ಲಕ್ಷಕ್ಕೆ ನಿನಗೆ ಮನೆ ಕೊಡ್ತೀನಿ ಅಂತ 5 ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿ ಬೇರೆಯವ್ರಿಗೆ ಕೊಟ್ಬಿಟ್ಟು ಅವ್ರ ಹತ್ರ ದುಡ್ಡಿಸ್ಕೊಂಡವಳೆ. ನನ್ನ ಹತ್ರ ನನಗೆ ಈಗ ಮನೆನೂ ಇಲ್ಲ, ದುಡ್ಡು ಇಲ್ಲ. ಅದು 5 ಲಕ್ಷ ಮೋಸ ಮಾಡೋಳೆ. ನನಗೆ ಒಟ್ಟು 7 ಲಕ್ಷ ದುಡ್ಡು ಕೊಡಬೇಕು ಅವಳು. ನಾನು ಬಿಜೆಪಿ ಕಡೆಯವಳು, ನಾನು ಯಾರೇನು ಮಾಡೋಕ್ಕಾಗಲ್ಲ, ನಾನು CM ಇಂದ PM ತನಕನೂ ಗೊತ್ತು, ಪೊಲೀಸವ್ರು ನಂದು ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಕೆಟ್ಟದಾಗೆ ಮಾತಾಡ್ತಾಳೆ ಕೇಳಕ್ಕೋದ್ರೆ. ಒಟ್ನಲ್ಲಿ ಕಷ್ಟಪಟ್ಟು ಹಣ ಕಟ್ಟಿದ್ದ ಜನಕ್ಕೆ ಮೋಸ ಮಾಡಿರುವ ಮಹಿಳೆ ಅನಿತಾನ ವಿಚಾರಣೆ ನಡೆಸಿ ಮಹಿಳೆಯರ ಹಣವನ್ನ ವಾಪಸ್ ಕೊಡಿಸುವಲ್ಲಿ ಪೊಲೀಸರು ಯಶಸ್ವಿ ಆಗ್ತಾರಾ ಕಾದ್ ನೋಡ್ಬೇಕಾಗಿದೆ. ಮಲ್ಲಿಕಾರ್ಜುನ್, ಪಬ್ಲಿಕ್ ಟಿವಿ, ಮಡಿಕೇರಿ.